ಈ ಸಂಗತಿ ನನಗೆ ತಿಳಿಯಿತು ಅಂತ ಬಹಳ ಸಂತೋಷ ಪಡ್ತಾನೆ. ನನಗೆ ಧರ್ಮ ಅಂದರೆ ಏನು ಅನ್ನುವ ಸ್ಪಷ್ಟವಾದ ಚಿತ್ರಣವೇ ಇರಲಿಲ್ಲ ನನಗೆ. ಈಗ ಗೊತ್ತಾಯಿತು ನನಗೆ. ಅದನ್ನ ಹೇಳ್ತಾನೆ, ಅವನಿಗೆ ಭಕ್ತಿಮಾನ್ ಭಗವತ್ಯಾಶು ಮಹಾತ್ಮ್ಯ ಶ್ರವಣಾಧರೇಹೇ, ಅವನಿಗೆ ಇದ್ದಕ್ಕಿದ್ದ ಹಾಗೆ ಅಸಾಧಾರಣವಾದ ಭಕ್ತಿ ಬಂದು ಹೋಯ್ತಂತೆ ಭಗವಂತನ ಬಗ್ಗೆ. ನೋಡಿ, ಒಂದು ಕ್ಷಣದ ಪರಿವರ್ತನೆ, ಒಂದು ಇನ್ಸಿಡೆಂಟಿನಿಂದ ಅವನ ಮನಃ ಪರಿವರ್ತನೆ ಆದ್ದು. ಆ ಒಂದು ಇನ್ಸಿಡೆಂಟಿನಿಂದ ಭಕ್ತಿಮಾನ್ ಭಗವತ್ಯಾಶು ತಕ್ಷಣ. ಆಮೇಲೆ ಏನೋ ಇನ್ನು ಭಕ್ತಿ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡೋದು ಏನಿಲ್ಲ. ಆ ಮೊಮೆಂಟಿನಲ್ಲೇ ಅವನ ಮನಸ್ಸು ಇಷ್ಟು ಪರಿವರ್ತನೆ ಆಯಿತು, ಮನಸ್ಸಲ್ಲಿ ಭಕ್ತಿ ತುಂಬಿತು. ಭಕ್ತಿಮಾನ್ ಭಗವತ್ಯಾಶು. ಏನು ಕಾರಣ? ಮಹಾತ್ಮ್ಯ ಶ್ರವಣಾಧರೇಹೇ. ಅವರು ಹೇಳಿದ್ರಲ್ಲ, ನಾರಾಯಣ ಅಂತ ಅವನು ಹೇಳಿದ. ಅವನ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತ ಇನ್ನೂ ಇದ್ದಾನೆ. ಅದಕ್ಕೋಸ್ಕರ ಭಗವಂತ ಅವನನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಕಳಿಸಿದ್ದಾನೆ. ಇದನ್ನು ಕೇಳಿ ಎಂಥ ಪಾಪಿಯ ಮೇಲೆ ಏನು ಕರುಣೆ ಭಗವಂತನದ್ದು. ನಾನು ಮರೆತರೂ ಅವನು ನನ್ನನ್ನು ಮರೀಲಿಲ್ವಲ್ಲ ಅಂತ ಆ ಭಗವಂತನ ಮಹಿಮೆಯನ್ನು ಕೇಳಿ ಮೈಮರೆತು ಬಿಟ್ಟು, ಅಂಥ ಭಗವಂತನನ್ನು ನಾನು ಮರೆತು 88 ವರ್ಷಗಳ ಕಾಲ ಬದುಕಿಬಿಟ್ಟೆ ನನ್ನ ಅಂತ ಒಂದು ಒಳಗಿಂದ ಸಂಕಟ ಪ್ರಾರಂಭ ಆಯಿತು ಅವನಿಗೆ. ನೋಡಿ, ಅವನು ಮನಸ್ಸು ಇದನ್ನೇ ಶುಕಾಚಾರ್ಯ ಹೇಳಿದ್ರು, ನೀವು ಯಾವ ಪ್ರಾಯಶ್ಚಿತ್ತ ಹೋಮ ಮಾಡಿದರೂ ಪರಿವರ್ತನೆ ಆಗೋದಿಲ್ಲ ಮನಸ್ಸು. ಅಧರ್ಮ ಬೀಜಂ ಹೃದಯಂ, ಅದೇನೋ ಹೋಗುತ್ತಾ. ಪ್ರಾಯಶ್ಚಿತ್ತ ಮಾಡಿದ್ರಿಂದ ಹಿಂದೆ ಮಾಡಿದ ಕರ್ಮ ಅಲ್ಲಿ ಮನಸ್ಸು ಎಲ್ಲಿ ಹೋಯ್ತು? ಮನಸ್ಸಿನಲ್ಲಿ ಅದೇ ಅಧರ್ಮದ ಬೀಜ ಉಂಟಲ್ಲ. ಈಗ ಮನಸ್ಸಿನಲ್ಲಿದ್ದ ಅಧರ್ಮದ ಬೀಜ ಹೊರಟು ಹೋಯ್ತು ಅವನಿಗೆ. ಈ ಪಶ್ಚಾತ್ತಾಪದಿಂದ ಅವನು ಇಡೀ ಮನಸ್ಸು ತೊಳೆದು ಹೋಯಿತು. ಅಂದ ಪಶ್ಚಾತ್ತಾಪದಿಂದ ಆಗತಕ್ಕ ಪ್ರಾಯಶ್ಚಿತ್ತ ನಿಮ್ಮ ಹೋಮ ಹವನದಿಂದ ಹೇಗಾಗತ್ತೆ ಅಂತ ಕಂಡು. ಹೋಮ ಹವನ ಮಾಡಿದರೆ ನಾನು ಪ್ರಾಯಶ್ಚಿತ್ತ ಮಾಡಿದ್ದೇನೆ, ಪುರೋಹಿತರಿಗೆ ಇದು ದಕ್ಷಿಣೆ ಕೊಟ್ಟಿದ್ದೇನೆ, ನನ್ನ ಪಾಪ ಪರಿಹಾರ ಆಯ್ತು ಅನ್ನುವ ಯುಗೋ ಬರುವುದಲ್ಲದೆ ಈ ಪರಿವರ್ತನೆ ಹೇಗಾಗತ್ತೆ? ಆಗೋಲ್ಲ. ಇದು ಹಾಗಲ್ಲ. ಮನಸ್ಸು ತಕ್ಷಣ ಪರಿವರ್ತನೆ ಆಯ್ತು ಅವನಿಗೆ. ಅದರಿಂದ ಅಧರ್ಮ ಬೀಜವಾದ ಹೃದಯದಲ್ಲಿ ಧರ್ಮದ ಬೀಜ ಬಿತ್ತಿದ ಹಾಗಾಯ್ತು. ಮತ್ತು ಮಹಾತ್ಮ್ಯ ಶ್ರವಣಾಧರೇ. ಅದು ಮಾತ್ರ ಅಲ್ಲ, ನಾನು ಮಾಡಿದ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಹುಟ್ಟಿದಂತೆ. ಅನುತಾಪ ಮಹಾನ್ ಆಸೀತ್. ಭಾರೀ ಪಶ್ಚಾತ್ತಾಪ ಆಗೋಯ್ತು ಅವನಿಗೆ, ಅಸಾಧಾರಣವಾದ ಪಶ್ಚಾತ್ತಾಪ. ನಾನು ಇಂಥ ತಪ್ಪು ಮಾಡಿಬಿಟ್ನಲ್ಲ. ಯಾಕೆ? ಸ್ಮರತಃ ಅಶುಭಮಾತ್ಮನಃ. ತಾನು ಮಾಡಿರತಕ್ಕಂಥ ತಪ್ಪುಗಳೆಲ್ಲ ಅವನ ಕಣ್ಣು ಮುಂದೆ ನಿಂತವನು. ಆ ಒಂದೊಂದು ತಪ್ಪುಗಳನ್ನು ನೆನಪಿಸ್ತಾ, ಏನು ತಪ್ಪುಗಳನ್ನು ಮಾಡಿಬಿಟ್ಟೆ ನಾನು, ಎಂಥ ಅನ್ಯಾಯ ಮಾಡಿಬಿಟ್ಟೆ ನಾನು ಅಂತ ತಾನು ಪಶ್ಚಾತ್ತಾಪ ಪಡ್ತಾನೆ. ಅವನು ಪಶ್ಚಾತ್ತಾಪ ಪಟ್ಟ ಒಂದೆರಡು ಮಾತುಗಳನ್ನು ನೋಡೋಣ. ಧಿಂಗ್ಮಾಂ ವಿಗರ್ಹಿತಂ ಸದ್ಭಿಹಿ ದುಷ್ಕೃತಂ ಕುಲ ಕಜ್ಜಲಂ. ಅವನು ಹೇಳ್ತಾನೆ, ನನಗೆ ನಾನೇ ಧಿಕ್ಕಾರ ಹಾಕೋಬೇಕು, ಬೇರೆಯವರಲ್ಲ. ನನ್ನ ಬದುಕಿನ ಬಗ್ಗೆ ನನಗೆ ಹೇಸಿಗೆ ಆಗ್ತಾ ಇದೆ, ಧಿಕ್ಕಾರ ಹಾಕಬೇಕು. ಯಾಕೆಂದರೆ ವಿಗರ್ಹಿತಂ ಸದ್ಭಿಹಿ ಅಂತ. ಯಾರು ಸತ್ವಗುಣೋಪೇತರೋ, ಇಲ್ಲಿಯೂ ನೋಡಿ, ಸತ್ತು ಒಳ್ಳೆಯದು ಕೆಟ್ಟದ್ದನ್ನು ಸದ್ಭಿಹಿ ವಿಗರ್ಹಿತಂ ಅಂತ. ಸತ್ ಅಂತಂದ್ರೆ ಸತ್ ಅಂದ್ರೆ ಸಾತ್ವಿಕರು. ಸಾತ್ವಿಕರು ಯಾವುದನ್ನು ನಿಂದೆ ಮಾಡ್ತಾರೋ ಅದು ಅಧರ್ಮ. ಅಂದ್ರೆ ಸತ್ವಗುಣದ ಸ್ಪರ್ಶ ಇಲ್ಲದೆ ಇರತಕ್ಕಂತಹ ಧರ್ಮಾಚರಣೆ ಧರ್ಮ ಅಲ್ಲೇ ಅಲ್ಲ. ಧರ್ಮಾಚರಣೆಯಲ್ಲಿ ಸತ್ವಗುಣ, ಎಲ್ಲಿ ಅಹಂಕಾರ ಇದೆ ಅಲ್ಲಿ ಸತ್ವ ಇಲ್ಲ. ಅದರಿಂದ ನಾನು ಧಾರ್ಮಿಕ, ನಾನು ಧರ್ಮಾಚರಣೆ ಮಾಡ್ತಾ ಇದ್ದೇನೆ, ನಾನು ಪುಣ್ಯಾತ್ಮ ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನು ಧರ್ಮ ಏನೂ ಕೆಲಸ ಮಾಡೋದಿಲ್ಲ. ಅವನು ಯಾಕಂದ್ರೆ ಅವನು ತುಂಬಿರೋದು ದೊಡ್ಡ ಈಗೋ ತುಂಬಿರೋದಲ್ಲ. ಸದ್ಭಿಹಿ ವಿಗರ್ಹಿತಂ. ಆದರೆ ಸಾತ್ವಿಕರು ನಿಂದಿಸುವ, ಹೀಗಳೆಯುವಂಥ ಅಸಹ್ಯ ಕೆಲಸದಿಂದ ನಾನು ಬದುಕಿದೆ. ಸಾತ್ವಿಕರು ಎಂದೂ ಮೆಚ್ಚುವ ಕೆಲಸ ಅಲ್ಲ. ಸಾತ್ವಿಕರು ನನ್ನನ್ನು ದೂರ ಮಾಡಿದರು, ನಾನು ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡಲಿಲ್ಲ. ನನಗೆ ನಾನು ಪ್ರೀತಿಸಿದ ಹೆಣ್ಣು ಸಿಕ್ಕಿತು, ಸಾತ್ವಿಕರು ದೂರ ಆದರೆ ಏನು, ನನಗೆ ಅವರಿಂದ ಏನಾಗಬೇಕಾಗಿದೆ ಅಂತ ನಾನು ಅದನ್ನು ಲಕ್ಷ್ಯಕ್ಕೆ ತಗೊಳ್ಳದೆ ಬದುಕಿದೆ. ಧಿಂಗ್ಮಾಂ ವಿಗರ್ಹಿತಂ ಸದ್ಭಿಹಿ ದುಷ್ಕೃತಂ ಕುಲ ಕಜ್ಜಲಂ. ದುಷ್ಕೃತಂ, ನಾನು ಇಡೀ ಜೀವನದಲ್ಲಿ ಕೆಟ್ಟದ್ದನ್ನೇ ಮಾಡಿದೆ, ಒಳ್ಳೆಯದನ್ನು ಮಾಡಲೇ ಇಲ್ಲ. ಇನ್ನೊಬ್ಬರಿಗೂ ಮಾಡಲಿಲ್ಲ, ನನಗೂ ನಾನು ಮಾಡಿಕೊಳ್ಳಿಲ್ಲ. ನನ್ನ ಒಳಿತನ್ನು ನಾನು ಸಾಧಿಸಲಿಲ್ಲ, ಇನ್ನೊಬ್ಬರಿಗೆ ಒಳಿತಾಗುವ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಕುಲ ಕಜ್ಜಲಂ, ನಾನು ನನ್ನ ಮನೆತನಕ್ಕೆ ಮಸಿ ಬೆಳೆದೆ ಅಂತ. ಕಜ್ಜಲ ಅಂದರೆ ಮಸಿ ಅಂತ ಅರ್ಥ, ಕಾಡಿಗೆ ಅಂತ ಹೇಳ್ತೇವಲ್ಲ.
ನಾನು ನಾನು ನನ್ನ ಕುಲಕ್ಕೆ ಕಾಡಿಗೆ ಬೆಳೆದೆ ಅಂತ ಅಂದರೆ ಮಸಿ ಬೆಳೆದೆ ಅಂತ. ನಾನು ನನ್ನ ಮನೆತನಕ್ಕೆ ಮಸಿ ಬೆಳೆದೆ. ನಾನು ಇಂಥ ಮನೆತನದ ಅಂತ ಹೇಳಿಕೊಂಡ್ರೆ ಆ ಮನೆತನಕ್ಕೆ ಅಪಚಾರ. ಆ ಥರ ಬದುಕಿಬಿಟ್ಟೆ. ಎಲ್ಲಕ್ಕಿಂತ ಅವನು ತಾನು ಮಾಡಿದ ತಪ್ಪುಗಳೀಗ ಸ್ಪಷ್ಟವಾಗಿ ಅವನ ಮುಂದೆ ಬಂದು ನಿಲ್ತಾವೆ. ಹಿತ್ವಾ ಬಾಲಾಂ ಸತೀಂ ಯೋ ಮಾಂ ಯೋಹಂ ಸುರಾಪಾಂ ಅಸತೀಂ ಅಗಾಂ. ನಾನು ಏನು ಮಾಡಿದೆ ಅಂದರೆ ದೊಡ್ಡ ತಪ್ಪು ಅಂತಂದರೆ, ನನ್ನನ್ನೇ ಪ್ರೀತಿಸಿ ನಾನೇ ಸರ್ವಸ್ವ ಅಂತ ನಂಬಿ ನನ್ನ ಸಂಸಾರದ ಪಾಲುಗಾರಳಾಗಿ ಬಂದ ನನ್ನ ಹೆಂಡತಿಯನ್ನು ಅವಳ ಜೀವನದಲ್ಲಿ ಸುಖ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವಳನ್ನು ತೊರೆದು ಬಂದುಬಿಟ್ಟೆ. 88 ವಯಸ್ಸಾಗಿ ಇನ್ನೊಬ್ಬ ಹೆಣ್ಣಿನಲ್ಲಿ 10 ಮಕ್ಕಳಾಗುವವರೆಗೂ ಆ ಹುಡುಗಿ ಏನಾಗಿದ್ದಾಳೆ ಅಂತ ಕೂಡ ಯೋಚಿಸಲಿಲ್ಲ ನಾನು. ಇದಕ್ಕಿಂತ ದೊಡ್ಡ ಪಾತಕ ಉಂಟ? ಹಿತ್ವಾ ಬಾಲಾಂ ಸತೀಂ. ಇನ್ನೂ ಅವಳಿಗೆ ಸಂಸಾರದ ಸುಖ ಅಂದ್ರೆ ಏನು ಅಂತ ಗೊತ್ತಾಗೋ ಮುಂಚೆ ಅವಳನ್ನು ತೊರೆದು ಬಂದೆ. ಅವಳು ನನ್ನನ್ನು ಪ್ರೀತಿಸ್ತಿರ್ಲಿಲ್ಲ ಅಥವಾ ಸರಿಯಾಗಿರ್ಲಿಲ್ಲ. ತುಂಬಾ ಒಳ್ಳೆಯ ಹುಡುಗಿ, ಒಳ್ಳೆ ಮಂತ್ರದಿಂದ ಬಂದ ಒಳ್ಳೆಯ ಸ್ವಭಾವದ ಹುಡುಗಿ, ನನ್ನನ್ನೇ ನಂಬಿ ನನ್ನ ಕೈ ಹಿಡಿದ ಹುಡುಗಿ. ಅದನ್ನು ಬಿಟ್ಟು ನಾನು ಬಂದುಬಿಟ್ಟೆ, ಅನ್ಯಾಯ ಮಾಡಿದೆ ಆ ಹೆಣ್ಣಿಗೆ ಅಂತ. ಹಿತ್ವಾ ಬಾಲಾಂ ಸತೀಂ ಯೋಹಂ. ಅವಳನ್ನು ಬಿಟ್ಟು ನಾನು ಹಿಡಿದದ್ದೆ ಅನ್ನ ಸುರಾಪಾಂ ಅಸತೀಂ ಅಗಾಂ. ಕಳ್ಳು ಕುಡಿಯುವ ಒಬ್ಬ ವ್ಯಭಿಚಾರಿಣಿಯನ್ನು ಕಟ್ಟಿಕೊಂಡೆ ಅಂತ. ಎಂಥ ತಪ್ಪು ಮಾಡಿಬಿಟ್ಟೆ. ಸುರಾಪಾಂ ಅಸತೀಂ ಅಗಾಂ. ನನ್ನನ್ನೇ ನಂಬಿದ ಹುಡುಗಿಯನ್ನು ಬಿಟ್ಟೆ, ದಿನಕ್ಕೊಬ್ಬನ ಜೊತೆಗೆ ಸಂಸಾರ ಮಾಡ್ತಾ ಇದ್ದ ಹುಡುಗಿಯನ್ನು ಕಟ್ಟಿಕೊಂಡೆ. ಅದು ಅವಳು ಕುಡುಕಳು, ಅವಳ ಜೊತೆಗೆ ನಾನು ಕುಡಿದೆ. ಏನು ಅನ್ಯಾಯ ಮಾಡಿಬಿಟ್ಟೆ. ಒಂದು ಒಂದು ಹೆಣ್ಣಿನ ಬದುಕನ್ನೇ ಹಾಳು ಮಾಡಿಬಿಟ್ಟೆ. ಆದರೆ ಎಂದೂ ಅದರ ಬಗ್ಗೆ ಪಶ್ಚಾತ್ತಾಪ ಪಡಲಿಲ್ಲ ನಾನು. ಎಂಥ ದೊಡ್ಡ ತಪ್ಪಾಗಿ ಹೋಯಿತು ನನ್ನಿಂದ. ಎರಡನೇ ತಪ್ಪು, ವೃದ್ಧವು ಅನಾಥವು ಪಿತರವು ನಾಣ್ಯ ಬಂಧು ತಪಸ್ವಿನವು. ಇಲ್ಲಿ ಒಂದು ಹೊಸ ಸಂಗತಿ ಇಲ್ಲಿ ಅವನು ಹೇಳ್ತಾನೆ. ನನ್ನ ತಂದೆ ನಾನು ಬಿಟ್ಟು ಬರುವಾಗಲೇ ವಯಸ್ಸಾಗಿದೆ. ವಯಸ್ಸಾದ ತಂದೆ ತಾಯಂದಿರನ್ನ ಅವರು ಏನು ಎಂತೂ ಅವರಿಗೆ ಎಷ್ಟು ನೋವಾಗಬಹುದು ನಾನು ಹೊರಟು ಹೋದರೆ ಅನ್ನೋದನ್ನು ಯೋಚಿಸಲಿಲ್ಲ. ಬಟ್ ಬಿಟ್ಟು ಬಂದುಬಿಟ್ಟೆ. ಅವ್ರು ನೋಡಲಿ, ಅವ್ರನ್ನ ಕೇಳಲೂ ಇಲ್ಲ, ಹೇಳಲೂ ಇಲ್ಲ. ಅವರು ಇದ್ದಾರೋ ಸತ್ತಿದ್ದಾರೋ ಅಂತ ಕೂಡ ಆತ ಕಡೆಗೆ ತಿರುಗಲಿಲ್ಲ ನಾನು. ಆದರೆ ಒಂದು ಸಮಸ್ಯೆ ಏನು ಅಂದರೆ, ಬೇರೆ ಮಕ್ಕಳು ಇದ್ದಿದ್ದರೆ ಒಂದು ವಿಷಯ ಬೇರೆ. ನೋಡಿ, ಇಲ್ಲಿ ಆ ಮಾತು ಬರುತ್ತೆ. ಬೇರೆ ಮಕ್ಕಳು ಅಪ್ಪ ಅಮ್ಮನ ಬೇರೆ ಮಕ್ಕಳು ನೋಡ್ತಾರೆ. ಅನಾಥವು ಬೇರೆ ಯಾರೂ ಇಲ್ಲ, ನಾನು ಒಬ್ಬನೇ ಮಗ ಇದ್ದ. ನಾನು ಒಬ್ಬನೇ ಮಗ. ಮುದುಕನಾದಂಥ ತಂದೆ ತಾಯಂದಿರನ್ನು ನೋಡಬೇಕಾದ ಜವಾಬ್ದಾರಿ ಇತ್ತು ನನಗೆ. ನನಗೆ ಯಾವಾಗ ಹೆಣ್ಣಿನ ಮೋಹದಲ್ಲಿ ತಂದೆ ತಾಯಿಯ ಜವಾಬ್ದಾರಿಯು ಒಂದು ಮನೆ ನನ್ನ ಕರ್ತವ್ಯ ಅಂತ ಅನಿಸಲೇ ಇಲ್ಲ ನನಗೆ. ಅವ್ರನ್ನು ಬಿಟ್ಟು ಬಂದೆ. ವೃದ್ಧವು ಅನಾಥವು ಪಿತರವು. ಹೋಗ್ಕೊಳ್ಳಿ, ಯಾರೋ ಬಂಧು ಬಾಂಧವರಿದ್ದ ನೋಡ್ಕೊಳ್ಳ ಅಂದರೆ ನಾಣ್ಯ ಬಂಧು. ನಾನು ಬಿಟ್ಟು ಇನ್ನೊಬ್ಬ ರಿಲೇಟಿವ್ಸ್ ಕೂಡ ಇಲ್ಲ. ತಂದೆಯನ್ನು ನೋಡ್ಕೊಳ್ಳಿಕ್ಕೆ ಬೇಕಷ್ಟೇನೋ ಬಂಧುಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಯಾವ ಬಂಧು ಬಾಂಧವರು ಇಲ್ಲ, ಇನ್ನೊಬ್ಬ ಮಗ ಇಲ್ಲ. ಅಂಥ ಸ್ಥಿತಿಯಲ್ಲಿ ಅನಾಥರಾದ ಮುದುಕರಾದ ತಂದೆ ತಾಯಂದಿರನ್ನು ಬಿಟ್ಟು ಬಂದೆ. ತಪಸ್ವಿನವು ಅಂತ ಈ ಶಬ್ದ ಬಹಳ ಅದ್ಭುತವಾದ ಶಬ್ದ. ಸಂಸ್ಕೃತದಲ್ಲಿ ತಪಸ್ವಿ ಅನ್ನುವುದಕ್ಕೆ ಎರಡು ಅರ್ಥ. ಒಂದು ತಪಸ್ವಿ ಅಂದರೆ ಆಳವಾದ ತಪಸ್ಸು ಮಾಡಿಕೊಂಡು ನಿತ್ಯ ಆ ಶಾಸ್ತ್ರ ಚಿಂತನೆಯಲ್ಲೇ ಬದುಕನ್ನು ಕಳೆದವರು ಮಹಾ ತಪಸ್ವಿಗಳು ಅಂತ ಹೇಳ್ತೇವಲ್ಲ. ಇನ್ನೊಂದು ಅರ್ಥ ಏನು ಗೊತ್ತುಂಟ? ತಪಸ್ವಿ ಅಂತಂದರೆ ಇಂಗ್ಲೀಷ್ನಲ್ಲಿ ಪಿಟಿಯಬಲ್ ಅಂತ ಹೇಳ್ತಾರಲ್ಲ, ಶೋಚನೀಯರು. ಅವರ ತಪಸ್ಸು ಅನುಷ್ಠಾನ ನೋಡಿಕೊಳ್ಳುವರಿಲ್ಲದ ಶೋಚನೀಯರು. ತಪಸ್ವಿನವು ದೇ ಆರ್ ಪಿಟಿಯಬಲ್. ಅಂಥ ಸ್ಥಿತಿಯಲ್ಲಿ ಅವರು ಶೋಚನೀಯ ಸ್ಥಿತಿ, ದಯನೀಯ ಸ್ಥಿತಿಯಲ್ಲಿರತಕ್ಕಂಥ ನನ್ನ ತಂದೆ ತಾಯಿಗಳನ್ನು ಮರೆತು ಬಂದುಬಿಟ್ಟೆ. ಅದನ್ನು ಸೋಹಂ ಅಹೋ ಮಯಾ ಅಧುನಾ ತ್ಯಕ್ತವು ಅಕೃತಜ್ಞೇನ ನೀಚವತ್ ಮಯಾಧುನಾ ತ್ಯಕ್ತವು. ಅಹೋ ಅಂತಾನೆ ಅಂದರೆ ಅವನಿಗೆ ಆಶ್ಚರ್ಯ. ನಾನು ಹೀಗೆ ಮಾಡಿಬಿಟ್ಟೆ. ನಾನು ಹೀಗೆ ಮಾಡಿದೆ ಅಂತ ನನಗೆ ಈಗ ನಂಬಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಕೆಟ್ಟವನಾಗಿ ಬಿಟ್ಟನೆ ನಾನು. ಹೆತ್ತ ತಂದೆ ತಾಯಿ ಬದುಕಿದ್ದಾರೋ ಸತ್ರು ಅಂತ ಈ ಕ್ಷಣದವರೆಗೆ ಯೋಚನೆ ಮಾಡಲಿಲ್ಲ ನಾನು. ತ್ಯಕ್ತು ಅಧುನ ಅಂತಿದೆ ಅಲ್ಲಿ.
ಅಧುನಾ ಅಂದರೆ ಈಗ ಅಂತ. ಈಗ ಅಲ್ಲ, ಅವನು ಬಿಟ್ಟು ಅವನು 60 ವರ್ಷ ಮೇಲೆ ಆಯಿತು. 60-70 ವರ್ಷ ಆಯಿತು ತಂದೆಯನ್ನು ಬಿಟ್ಟವ. ಈಗ 88 ವರ್ಷ ಅವನಿಗೆ ನಡೀತಾ ಇರೋದು. ಅಧುನಾ, ಆ ಅಧುನಾ ಅನ್ನೋದು ಬಹಳ ಅದ್ಭುತವಾದ ಶಬ್ದ. ಅದು ಅಧುನಾ ಅಂದರೆ ಈಗ ಅಂತ ಅರ್ಥ ಅಲ್ಲ, ಅದು ಲೆಕ್ಸಿಕನ್ ಮೀನಿಂಗು. ಸಂಸ್ಕೃತದಲ್ಲಿ ಕೆಲವು ಶಬ್ದಗಳನ್ನು ಲೋಪ ಮಾಡಿ ಪ್ರಯೋಗ ಮಾಡ್ತಾರೆ. ಅದು ವೈದಿಕ ಸಂಸ್ಕೃತದಲ್ಲಿ ಇದೆ. ಕೆಲವು ಅಕ್ಷರಗಳನ್ನು ಲೋಪ ಮಾಡಿ ಪ್ರಯೋಗ ಮಾಡುವುದು, ಅಥವಾ ಪ್ರತ್ಯಯದಲ್ಲಿ ಕೆಲವು ದೀರ್ಘ ಹ್ರಸ್ವಗಳನ್ನು ವಿಸರ್ಗಗಳನ್ನು ಲೋಪ ಮಾಡುವುದು. ಅಧುನಾ ಅಂದರೆ ಧೂಹು ಅಂತಂದರೆ ಜವಾಬ್ದಾರಿ ಸಂಸ್ಕೃತದಲ್ಲಿ. ಆ ಧೂಹು ಅನ್ನುವುದನ್ನು ಧೂ ಮಾಡಿದ್ದಾರೆ. ಅಧುನಾ ಅಂದರೆ ಹೊಣೆಗೇಡಿಯಾದ ನಾನು, ಇರ್ರೆಸ್ಪಾನ್ಸಿಬಲ್ ಅಂತ, ಹೊಣೆಗೇಡಿಯಾದ ನಾನು ಅಂತ. ಅಷ್ಟೇ ಅಲ್ಲ, ಅದು ಬೇರೆ ಬೇರೆ ಅಕ್ಷರಗಳನ್ನು ಸೇರಿಸಿದಾಗ ಬೇರೆ ಬೇರೆ ಶಬ್ದ ಆಗುತ್ತೆ. ಅಧುನಾ ಅಂದರೆ ಅಸಾಧುನ ಅಂತ ಅರ್ಥ. ನಾನೊಬ್ಬ ನೀಚ ಮನುಷ್ಯ, ಅಯೋಗ್ಯ, ಜವಾಬ್ದಾರಿ ಇಲ್ಲದ ಮನುಷ್ಯ. ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಬಂದೆ. ಹೇಗೆ ಬಿಟ್ಟೆ ಅಂದರೆ ನೀಚವತ್ತು ಅಂತ. ನಾನು ನೀಚ ಅಂತಲ್ಲ, ಅವನು ನೀಚವತ್ತಲ್ಲ, ನಾನು ನೀಚನೇ. ಒಬ್ಬ ನೀಚ ವ್ಯಕ್ತಿಯನ್ನು ಹೇಗೆ ದೂರ ಮಾಡ್ತೇವೆ ಹಾಗೆ ಅಪ್ಪಮ್ಮನನ್ನು ದೂರ ಮಾಡಿದೆ. ಒಬ್ಬ ಅಯೋಗ್ಯನನ್ನು ದೂರ ಮಾಡುವ ಹಾಗೆ ಅಪ್ಪಮ್ಮಂದಿರನ್ನು ನೀಚರಿಗಿಂತ ಕಡೆ ಅಂತ ಅವರನ್ನು ದೂರ ಮಾಡಿದೆ. ಎಂಥ ತಪ್ಪು ಮಾಡಿಬಿಟ್ಟೆ ನಾವು.